ಬೆಳಗಾವಿಯಲ್ಲಿ ರೈತರ ಹೋರಾಟ ಸಣ್ಣದೊಂದು ಕಿಡಿ ಕಾಡ್ಗಿಚ್ಚಾಗ್ತಾ ಇದೆ. ಯಾವ ಸರ್ಕಾರ ಇದ್ರೇನೋ, ಯಾರು CM ಆದ್ರೇನೋ ಈ ಸಮಸ್ಯೆನ ಬಗೆಹರಿಸೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಜನ ಗ್ಯಾರಂಟಿ ಯೋಜನೆಗಳನ್ನ ಕೇಳಲಿಲ್ಲ ರೀ. ಯಾವುದೋ ಒಂದು ಕಿತ್ತು ಬಿಸಾಕ್ಬಿಟ್ಟು ಫಸ್ಟ್ ಹೋಗ್ಬಿಟ್ಟು ರೈತರ ಸಮಸ್ಯೆ ಬಗೆಹರಿಸ್ರಿ. ಕುಮಾರಸ್ವಾಮಿ ಮನಸ್ಸು ಮಾಡಿದ್ರೆ ಈ ಸಮಸ್ಯೆನ ಚಿಟಿಕೆ ಹೊಡೆಯೋದ್ರಲ್ಲಿ ಬಗೆಹರಿಸಬಹುದ್ರಿ. ಒಂದು ವೇಳೆ ಹೀಗಾದಲ್ಲಿ ಮತ್ತೆ ರೈತರ ಪಾಲಿಗೆ ದೇವರಾಗ್ಬಿಡ್ತಾರೆ. ನಮಸ್ಕಾರ ವೀಕ್ಷಕರೇ, ಬೆಳಗಾವಿಯಲ್ಲಿ ರೈತರ ಹೋರಾಟ ಸಣ್ಣದೊಂದು ಕಿಡಿ ಕಾಡ್ಗಿಚ್ಚಾಗ್ತಾ ಇದೆ. ಕಬ್ಬಿಗೆ ಕನಿಷ್ಠ ಬೆಂಬಲ ಬೆಲೆ 3,500 ರೂಪಾಯಿ ಬೇಕು ಅನ್ನೋದು ಭಾರಿ ದುರಂತ ರೀ. ಅನ್ನದಾತನೇ ಕಣ್ಣೀರಾಗ್ತಾ ಕೂತ್ಬಿಟ್ರೆ ನಿಜಕ್ಕೂ ಬೇಸರ ಅನಿಸುತ್ತೆ. ಯಾವ ಸರ್ಕಾರ ಇದ್ರೇನೋ, ಯಾರು CM ಆದ್ರೇನೋ. ಕಾಂಗ್ರೆಸ್ ಸರ್ಕಾರಕ್ಕೆ ನವೆಂಬರ್ ಕ್ರಾಂತಿಯ ಚಿಂತೆ. ಒಂದಷ್ಟು ಜನಕ್ಕೆ ಸಚಿವ ಸಂಪುಟ ಹೋಗುತ್ತೆ, ಒಂದಷ್ಟು ಜನ ಹೊಸ ಸಚಿವರಾಯ್ತಾರೆ, ಯಾರೋ ಮುಖ್ಯಮಂತ್ರಿ ಸ್ಥಾನ ಕಳ್ಕೊತಾರೆ, ಮತ್ತೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ. ಏನು ಬೇಕಾರಾಗಲಿ, ಜನಕ್ಕಿದು ಬೇಕಾಗಿಲ್ಲ ರೀ. ಸೇನೆ ರೀತಿಯಲ್ಲಿ ಎಲ್ಲರೂ ಕೂಡ ಬೆಳಗಾವಿ ಪ್ರೊಟೆಸ್ಟನ್ನು ಫೋಕಸ್ ಮಾಡಬೇಕು. ಕುಮಾರಸ್ವಾಮಿ ಅವರು ಇವತ್ತೆಲ್ಲೋ ಮಂಡ್ಯದಲ್ಲೇ ಎಲ್ಲೋ ಇರಬೇಕು. ರಾಜ್ಯ ಸರ್ಕಾರದ ವಿರುದ್ಧ ಚೀತು ಅಂತ ಹೇಳ್ತಾವ್ರೆ. ಪ್ರಹ್ಲಾದ್ ಜೋಶಿ ಅವರು ಬೈತಾವ್ರೆ, ನೀವು ಕನಿಷ್ಠ ಬೆಂಬಲ ಬೆಲೆ ಕೊಡಿ ಅಂದರೆ ಮೋದಿ ಲೆಟ್ರ್ ಬರ್ಕೊಂಡು ಕೂತಿದ್ದೀರಾ ಅಂತ ಪ್ರಹ್ಲಾದ್ ಜೋಶಿ ಬೈತಾರೆ. ನನ್ನ ಪ್ರಕಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಬೆಂಬಲ ಬೆಲೆಯನ್ನು, ಈ ಸಮಸ್ಯೆನ ಬಗೆಹರಿಸೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ನಾವ್ಯಾಕೆ ಕೊಡಬೇಕು? ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸೋದು ಕೇಂದ್ರ ಸರ್ಕಾರ. ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಕುಂತವ್ರಷ್ಟೇ. ಸಿಂಪಲ್ ಮ್ಯಾಟ್ರ್. ಆದರೆ ಕೇಂದ್ರ ಸರ್ಕಾರದವರು ರಾಜ್ಯದ ಕಡೆ ಬೊಟ್ಟು ಮಾಡ್ತಾರೆ, ರಾಜ್ಯದವರು ಕೇಂದ್ರದ ಕಡೆ ಬೊಟ್ಟು ಮಾಡ್ತಾರೆ. ಇಷ್ಟೇ ನಡೀತಾ ಇರೋದು. ಜನ ಗ್ಯಾರಂಟಿ ಯೋಜನೆಗಳನ್ನ ಕೇಳಲಿಲ್ಲ ರೀ, ಆದರೂ ಕೊಟ್ಟಿದ್ದೀರ. ಫ್ರೀ ಬಸ್ಸು ನಡೆಸಿ, ಗೃಹಲಕ್ಷ್ಮಿ ನಿಲ್ಲಿಸ್ಬೇಡಿ, ಅನ್ನಭಾಗ್ಯ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಫ್ರೀ ಕರೆಂಟು ಪಾಪ ಮತ್ತೆ ನಿಲ್ಲಿಸ್ಬಿಟ್ರೆ ಜನಕ್ಕೆ ಬೇಸರ ಆಗುತ್ತೆ. ಇಷ್ಟಾದರೂ ಯುವ ನಿಧಿ ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಯಾವುದೋ ಒಂದು ಕಿತ್ತು ಬಿಸಾಕ್ಬಿಟ್ಟು ಫಸ್ಟ್ ಹೋಗ್ಬಿಟ್ಟು ರೈತರ ಸಮಸ್ಯೆ ಬಗೆಹರಿಸ್ರಿ. ಸರ್ಕಾರಾರು ಬಗೆಹರಿಸ್ಬೋದು, ಅಥವಾ ಸರ್ಕಾರ ಅಥವಾ ಕಾರ್ಖಾನೆ ಇಬ್ಬರು ಸೇರ್ಕೊಂಡು ಬಗೆಹರಿಸ್ಬೋದು. ಏನು ಬೇಕಾದರೂ ಮಾಡ್ಬೋದು. ಮೊದಲು ರೈತರು ದಾರಿಲಿ ಕೂತವ್ರೆ, ಮನೆ ಮಠ ಬಿಟ್ಟು ಬಂದು. ಅವರಿಗೆ ಬೆಂಬಲ ಕೊಟ್ಟರೆ ಸರ್ಕಾರ 28ಕ್ಕಲ್ಲ 33ಕ್ಕೂ ನಿಮ್ಮದೇ ರೈತರ ಪರ ನಿಂತರೆ. ಈ ಮಧ್ಯೆ ನನಗನ್ಸಿದ್ದು ಕುಮಾರ ಕೃಪಾ ಕಾಂಗ್ರೆಸ್ಗೆ ಶಾಪ. ಇದೇನಪ್ಪ ಇದು ಅಂತೀರಾ? ಎಸ್, ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರಕ್ಕೆ ಪುಂಖಾನುಪುಂಖವಾಗಿ ಬೈದವ್ರೆ, ನಿಜ, ತಪ್ಪೇನಿಲ್ಲ. ಆದರೆ ಕುಮಾರಸ್ವಾಮಿ ಮನಸ್ಸು ಮಾಡಿದ್ರೆ ಈ ಸಮಸ್ಯೆನ ಚಿಟಿಕೆ ಹೊಡೆಯೋದ್ರಲ್ಲಿ ಬಗೆಹರಿಸ್ಬೋದ್ರಿ. NDA ಸರ್ಕಾರ ಆಡಳಿತಕ್ಕೆ ಬಂತು ಕೇಂದ್ರದಲ್ಲಿ. ಪ್ರಧಾನಿ ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಿ ಆದರೂ ಕೇಂದ್ರದಲ್ಲಿ ಮಿತ್ರ ಪಕ್ಷಗಳು JDU ಮತ್ತು TDP ಡಜನ್ ಗಟ್ಟಲೆ ಸಂಸದರಿದ್ದರೂ ಕೂಡ ಇಷ್ಟಾದರೂ ಕೇವಲ 2 ಸಂಸದ ಸ್ಥಾನವನ್ನು ಗೆದ್ದಂತಹ JDSಗೆ, ಅದರಲ್ಲೂ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸರ್ಕಾರದಲ್ಲಿ ಅತಿ ದೊಡ್ಡ ಕ್ಯಾಬಿನೆಟ್ ಖಾತೆಯನ್ನು ಕೊಟ್ಟರು ಪ್ರಧಾನಿ ಮೋದಿ. ಅಲ್ಲಿಗೆ ದೇವೇಗೌಡರು ಪವರು, ಕುಮಾರಸ್ವಾಮಿ ಕೆಪಾಸಿಟಿ ಏನು ಅಂತ ತಿಳ್ಕೋಬೇಕು. ಇದೇ ಕುಮಾರಸ್ವಾಮಿ ಮನಸ್ಸು ಮಾಡಿದ್ರೆ ರಾಜ್ಯ ಸರ್ಕಾರಕ್ಕೆ ಬೈಯೋದನ್ನು ಬಿಟ್ಟು ಮೋದಿ ಜೊತೆ ಮಾತನಾಡಿ, ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ಬೇಗ ಚಿಟಿಕೆ ಹೊಡೆಯೋದ್ರಲ್ಲಿ ರೈತರ ಸಮಸ್ಯೆನ ಬಗೆಹರಿಸ್ಬೋದು. ಒಂದು ವೇಳೆ ಹೀಗಾದಲ್ಲಿ ಈ ಕುಮಾರಣ್ಣ ಮತ್ತೆ ರೈತರ ಪಾಲಿಗೆ ದೇವರಾಗ್ಬಿಡ್ತಾರೆ. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಬೊಟ್ಟು ಮಾಡೋದನ್ನು ಬಿಟ್ಬಿಟ್ಟು ಇಲ್ಲಿ ಕಾಂಗ್ರೆಸ್ಗೂ ಲಾಭ ಇದೆ, JDSಗೂ ಲಾಭ ಇದೆ. ಆದರೆ ಸಮಸ್ಯೆ ಬಗೆಹರಿಬೇಕಾಗಿರೋದು ರೈತರದು. ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದಾಗ ರೈತರಿಗೆ ಹಿಂಗೆ ಸಮಸ್ಯೆ ಬಂದಿತ್ತು. ಕಬ್ಬಿಗೆ ಬೆಂಬಲ ಬೆಲೆ ಇರಲಿಲ್ಲ, ಕಬ್ಬನ್ನು ಕೊಂಡ್ಕೊಳ್ಳೋರು ಇರಲಿಲ್ಲ. ಇಷ್ಟಾದರೂ 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಕುಮಾರಸ್ವಾಮಿ ಮನ್ಸು ಮಾಡಿಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು. ಆಗ ಕೇವಲ ಮುಖ್ಯಮಂತ್ರಿ, ಈಗ ಕೇಂದ್ರದಲ್ಲಿ ಅತಿ ದೊಡ್ಡ ಸಚಿವ. ಈಗಲೂ ಕುಮಾರಸ್ವಾಮಿ ಅವರ ಕೈಯಲ್ಲಿ ಏನು ಬೇಕಾದ್ರೂ ಮಾಡೋವಂಥ ಕೆಪಾಸಿಟಿ ಇದೆ. ಈ ರಾಜಕೀಯ ಮಾಡೋದನ್ನು ಬಿಟ್ಟು, ಇದು ಕಾಂಗ್ರೆಸ್ಗೂ ಹೇಳ್ತಿರೋದು, JDSಗೂ ಹೇಳ್ತಿರೋದು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನೇರವಾಗಿ ಮುಖ್ಯಮಂತ್ರಿ ಯಾರು ಹಾಕಬೇಕು ಅನ್ನೋ ವೋಟ್ ಮಾಡಬೇಕು ಅನ್ನೋ ಪಾಲಿಸಿ ಬಂದರೆ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಆಗೋದು. ಹೀಗಾಗಿ ಪ್ರಹ್ಲಾದ್ ಜೋಶಿ ಏನು ಮಾಡ್ತಾರೋ ಮತ್ತೊಂದು ಬೇಕಾಗಿಲ್ಲ ರೀ, ನಮಗೆ ಗೊತ್ತಿಲ್ಲ. ಕುಮಾರಸ್ವಾಮಿ ಮನ್ಸು ಮಾಡಿದ್ರೆ ರೈತರ ಸಮಸ್ಯೆನ ಬಗೆಹರಿಸ್ಬೋದು.
ಅದೇ ರೀತಿ ಎಟ್ ದ ಸೇಮ್ ಟೈಮ್ ಕಾಂಗ್ರೆಸ್ಗೆ ಕೂಡ ಇದು ವೇಕಪ್ ಕಾಲ್. ನೀವು ವೈಯಕ್ತಿಕವಾಗಿ ಹುದ್ದೆ, ಸ್ಥಾನ, ಸಚಿವ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ ಅನ್ನೋದನ್ನು ಕಚ್ಚಾಡುತ್ತೀರ ಅಥವಾ ಇದು ಕೇವಲ ಮಾಧ್ಯಮ ಸೃಷ್ಟಿನ? ಇವೆಲ್ಲವನ್ನು ಬದಿಗಿಟ್ಟು ಮೊದಲು ರೈತರ ಸಮಸ್ಯೆನ ಬಗೆಹರಿಸಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.